ಉಳ್ಳಾಗಡ್ಡೆ ಸಂಡಿಗೆ ಮಾಡಲು ಮೊದಲಿಗೆ ಇದಕ್ಕೆ ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಸುಮಾರು ಇದು 1 kg ಇದೆ. ನಾನು ಅಳತೆ ಮಾಡ್ಕೊತಾ ಇದ್ದೀನಿ. 1 ಬೌಲ್ ಅಕ್ಕಿ ಹಿಟ್ಟಿಗೆ 4 ಬೌಲಷ್ಟು ನೀರನ್ನು ಹಾಕಿಬಿಟ್ಟು ಉಂಡೆಗಳ ಇಲ್ಲದೆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಹಿಟ್ಟು ನೀರು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದ ನಂತರ ಒಲೆ ಮೇಲೆ ಇಟ್ಬಿಟ್ಟು ಆಗಾಗ ಕಲಿಸ್ತಾ ಇರಬೇಕು. ಕೆಳಗಡೆ ಸೀದೋಗದೆ ಥರ ಅಥವಾ ಉಂಡೆ ಆಗುತ್ತಾ ಇರೋ ಥರ ನಾವು ಆಗಾಗ ಕಲಿಸ್ತಾ ಇರಬೇಕು. ಇದು ಬರ್ತಾ 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 ಗಟ್ಟಿ ಆಗ್ತಾ ಹೋಗುತ್ತೆ. ನೋಡ್ತಾ ಇದ್ದೀರಾ, ಆವಾಗಲೇ ಕ್ವಾಂಟಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಉಪ್ಪು ಮೊದಲೇ ಹಾಕ್ಕೋಬಾರ್ದು. ಇವಾಗ ಚೆನ್ನಾಗಿ ಡ್ರೈ ಆಗಿದೆ, ಅಂದರೆ ನೀರೆಲ್ಲ ಹೋಗ್ಬಿಟ್ಟು ಗಟ್ಟಿಯಾಗಿದೆ. ಇವಾಗ ಕ್ವಾಂಟಿಟಿ ನೋಡಿ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಈ ಹದ ಬರೋ ಥರ ಗಟ್ಟಿ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಚೂರು ಗಟ್ಟಿನೂ ಮಾಡ್ಕೋಬೋದು. ಇವಾಗ ಒಲೆ ಆಫ್ ಮಾಡಿಬಿಟ್ಟು ಮೀಡಿಯಮ್ ಸೈಜ್ ಆನಿಯನ್ನು, ಬಿಳ್ಳೆ ಎಳ್ಳು ಅಥವಾ ಕರೆ ಎಳ್ಳು, ಜೀರಿಗೆ ಎಲ್ಲದನ್ನು ಚೆನ್ನಾಗಿ ಕಲಿಸಿ ಮಿಕ್ಸ್ ಮಾಡ್ಕೋಬೇಕು. ಇದು ಬಿಸಿ ಬಿಸಿ ಇದ್ದಾಗೆ ನಾವು ಸಂಡಿಗೆನ ಇಡಬೇಕು ಅಂತ ಏನಿಲ್ಲ. ಒಂದು ಸ್ವಲ್ಪ ತಣ್ಣಗಾದರೂ ಪರವಾಗಿಲ್ಲ, ಇಟ್ಟರೂ ಏನು ಪ್ರಾಬ್ಲಮ್ ಆಗಲ್ಲ. ಇವಾಗ ಇದಕ್ಕೆ ಒಂದು ತಟ್ಟೆ, ಒಂದು ಬೌಲಲ್ಲಿ ನೀರು, ಕವರು ರೆಡಿ ಮಾಡ್ಕೊಂಡಿದ್ದೀನಿ. ತಟ್ಟೆ ಏನಕ್ಕೆ ಅಂತಂದರೆ ಇದರಲ್ಲೇ ಡೈರೆಕ್ಟ್ ನಾವು ಹಾಕ್ತಾ ಹೋದರೆ ಕೈ ತುಂಬ ಸುಡ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಒಂದು ತಟ್ಟೆ ಒಳಗೆ ಹಾಕ್ಕೊಂಡ್ರೆ ಮೇಲೆದು ಚೆನ್ನಾಗಿ ಆರಿರುತ್ತೆ, ಕೈ ಅಷ್ಟು ಸುಡಲ್ಲ. ಇವಾಗ ಒಂದೇ ಸಲ ಡೈರೆಕ್ಟ್ ಈ ಥರನೂ ಇಟ್ಕೋಬೋದು. ನಾನು ತಟ್ಟೆಯಲ್ಲಿ ಇಟ್ಕೊಳ್ಳೋದ್ರಿಂದ ನನಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವ ಸೈಜಲ್ಲಾದ್ರೂ ಇಟ್ಕೋಬೋದು. ನೀವು ದೊಡ್ಡ ಸೈಜ್ ಆದರೂ ಮಾಡ್ಕೋಬೋದು, ಚಿಕ್ಕ ಸೈಜ್ ಆದರೂ ಮಾಡ್ಕೋಬೋದು. ಬಟ್ ಸ್ವಲ್ಪ ಡ್ರೈ ಆದಮೇಲೆ ಒಂದು ಚೂರು ಸೈಜ್ ಕಮ್ಮಿ ಆಗುತ್ತೆ. ಕೈ ಸುಡಬಾರ್ದು ಅಂತ ಹೇಳ್ಬಿಟ್ಟು ಕೈಗೆ ಒಂದು ಸ್ವಲ್ಪ ನೀರನ್ನು ಒದ್ದೆ ಮಾಡ್ಕೊತೀನಿ. ಈ ಥರ ಇಡ್ತಾ ಹೋಗಬೇಕು ಸೈಜಲ್ಲಿ. ಇದು ಚೆನ್ನಾಗಿ ಬಿಸಿಲಿಗೆ ಡ್ರೈ ಆಗಬೇಕು. ಇವಾಗ ನೋಡಿ, ಇದನ್ನು ಚಿಕ್ಕ ಮಕ್ಕಳಾದ್ರೂ ಇಡ್ಬೋದು, ಒಂದು ಸ್ಪೂನ್ ಸಹಾಯದಿಂದ ಆದರೂ ಇಟ್ಕೋಬೋದು. ಇದು ನಮ್ಮ ಮಕ್ಕಳು ಸಹ ಇಟ್ಟಿದ್ದಾರೆ. ಸೊ ಹಾಗಾಗಿ ಒಂದೊಂದು ಸೈಜ್ ಇದ್ದಾವೆ. ಇವಾಗ ಚೆನ್ನಾಗಿ ಡ್ರೈ ಆಗಲು ಬಿಡಬೇಕು. ಇದು ತುಂಬ ಡ್ರೈ ಆಗಿಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಫ್ಯಾನ್ ಕೆಳಗಡೆ ಡ್ರೈ ಆಗಲು ಬಿಡ್ತಾ ಇದ್ದೀನಿ. ಇಲ್ಲಾಂದರೆ ಮತ್ತೆ ಒಳಗಡೆ ಇಟ್ಟಿಟ್ಟು ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಇವಾಗ ಇದು ಫ್ಯಾನ್ ಗಾಳಿಗೆ ಚೆನ್ನಾಗಿ ಡ್ರೈ ಆಗಿದೆ. ಸ್ವಲ್ಪ ನೋಡ್ತಾ ಇದ್ದೀರಾ. ಇವಾಗ ನಾವು ಇದನ್ನು ಸ್ವಲ್ಪ ಮೂವ್ ಮಾಡಿದರೆ ತೆಗಿಯೋಕ್ಕೆ ಬರುತ್ತೆ, ಇಲ್ಲ ನೋಡ್ಕೋಬೇಕು, ಇಲ್ಲಾಂದರೆ ಕೆಳಗಡೆ ಹಸಿ ಇರುತ್ತೆ. ಇವಾಗ ನನಗಿದು ಮೂವ್ ಮಾಡಿ ನೋಡಿದೆ ಬರ್ತಾ ಇದೆ. ಈ ಥರ ನಾವು ಒಳಗಡೆ ಇಟ್ಟು ಸಹ ಡ್ರೈ ಆಗಬೇಕು. ಹಾಗಾಗಿ ಇದನ್ನು ಈ ಥರ ಉಲ್ಟಾ ಮಾಡಿಕೊಂಡ್ರೆ ಬೇಗ ಮೇಲೆ ಮತ್ತು ಒಳಗಡೆ ಎರಡೂ ಕಡೆಯೇ ಚೆನ್ನಾಗಿ ಡ್ರೈ ಆಗುತ್ತೆ. ಈ ಥರ ಎಲ್ಲ ಡ್ರೈ ಆಗಬೇಕು ಅಂದರೆ ಮತ್ತೆ ಬಿಸಿಲಿಗೆ ಇಟ್ಕೋಬೇಕು. ಇವಾಗ ಬಿಸಿಲಿಗೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಎಲ್ಲ ಕಡೆ ಡ್ರೈ ಆಗಿದೆ. ಹಿಟ್ಟು ಸ್ವಲ್ಪ ನೀರಿರೋದ್ರಿಂದ ಸ್ವಲ್ಪ ಪುಡಿ ಜಾಸ್ತಿ ಇದೆ. ಇದು ಹಿಟ್ಟು ಗಟ್ಟಿ ಇರೋದ್ರಿಂದ ಪುಡಿ ಏನೂ ಬಂದಿಲ್ಲ. ಇವಾಗ ಚೆನ್ನಾಗಿ ಡ್ರೈ ಆಗಿದೆ. ಇದನ್ನು ಎಣ್ಣೆ ಕಾಯಲು ರೆಡಿ ಮಾಡ್ಕೋಬೇಕು. ಸಂಡಿಗೆ ಕರಿಯಲು ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು. ಈ ಥರ ಸ್ವಲ್ಪ ಸ್ವಲ್ಪ ಅಳ್ಳಾಡಿಸ್ತಾ ಇತ್ತು ಅಂತಂದ್ರೆಗಿನ ಮೇಲೆ ಕೆಳಗಡೆ ಎಲ್ಲ ಕಡೆಯೂ ಚೆನ್ನಾಗೆ ಫ್ರೈ ಆಗುತ್ತೆ. ಇವಾಗ ಎಲ್ಲೆಲ್ಲಿ ಬ್ರೌನ್ ಕಲರ್ ಇದೆ ಅಲ್ಲಿ ಆನಿಯನ್ ಇರೋದು. ಸೊ ನಿಮಗೆ ಆನಿಯನ್ ಎಷ್ಟು ಬೇಕಂದ್ರೆ ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು. ಇದಕ್ಕೇನು ಕರೆಕ್ಟ್ ಅಳತೆ ಅಂತ ಏನೂ ಇಲ್ಲ. ಈ ಥರ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಅಳ್ಳಾಡಿಸಿ ಈ ಥರ ಕರಿತಾ ಇತ್ತು ಅಂತಂದ್ರೆಗಿನ ಮೃದುವಾದಂಥ, ಎಷ್ಟು ಕಲರ್ಫುಲ್ ಆದಂಥ, ಟೇಸ್ಟಿ ಆದಂಥ ಉಳ್ಳಾಗಡ್ಡೆ ಸಂಡಿಗೆ ರೆಡಿಯಾಗಿದೆ. ಇದು ಬಿಸಿಲುಗಾಲದಲ್ಲದೆ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಯಾವಾಗಾದರೂ ಫ್ರೈ ಮಾಡ್ಕೊಂಡು ತಿನ್ಬೋದು. ಬಟ್ ಆವಾಗವಾಗ ಬಿಸಿಲಿಗಿಟ್ಟರೆ ಆನಿಯನ್ ಇರೋದರಿಂದ ಬೇಗ ಕೆಡಲ್ಲ. ನೋಡ್ತಾ ಇದ್ದೀರಾ ಎಷ್ಟು ಟೇಸ್ಟಿ ಆದಂಥ ಉಳ್ಳಾಗಡ್ಡೆ ಸಂಡಿಗೆ ರೆಡಿ ಟು ಈಟ್.